ಕಂಪ್ನಿ ಓಕೆ ಬಿಟ್ಬಿಡಿ. ಕಂಪ್ನಿ ಇಲ್ಲಾಂದ್ರೆ ನಾವು ಮೆಡಿಕಲ್ ಸ್ಟೋರ್ಗೆ ಹೋಗ್ತೀವಿ. ಈ ಕಂಪ್ನಿ ಇಲ್ಲಪ್ಪ ಅಂದರೆ ಸರ್ ಸೇಮ್ ಕಾಂಬಿನೇಷನ್ ಬೇರೆ ಕಂಪ್ನಿ ಇದೆ ಅಂತೇಳಿ ನಮಗೆ ಕೊಡ್ತಾರೆ ಅಂತೇಳಿ ನನ್ನ ಬೇಸಿಕ್ ನಾಲೆಡ್ಜ್. ನೀವು ಹೇಳಿ ನಿಮಗೆಲ್ಲ ಗೊತ್ತಿರುತ್ತೆ ಕೊಡ್ಬೋದು. ಇದನ್ನ ಹೊರಗಡೆ ಯಾರು ಬರ್ಕೊಟ್ಟಿದ್ದಾರೆ? ಒಬ್ಬರು ಡಾಕ್ಟರ್ ಬರ್ತಾ ಇಲ್ಲ, ಯಾರು ಬರ್ಕೊಟ್ಟಿದ್ದಾರೆ? ಸ್ಟಾಕ್ ಬಂದಿದೆ, ಮುಗಿದೋಗಿದೆ ಸರ್. ಪೇಷಂಟ್ಸ್ ಸರ್ ಇಲ್ಲಂದ್ರೆ ಇಮಿಡಿಯೇಟ್ ನಾವು ತರಿಸ್ಕೊಡ್ತೀವಿ. ಲೋಕಲ್ ಅವ್ರ ಓನ್ ಥಿಂಗ್ ಸಿಸ್ಟರ್ ಶುಡ್ ಟೇಕ್ ಕೇರ್ ಬಟ್ ಇಟ್ ಇಸ್ ಅವೈಲೇಬಲ್ ಹಿಯರ್ ಆ್ಯಂಡ್ ಗೆಟ್ ಇಟ್ ಫ್ರಮ್ ಹಿಯರ್ ಸರ್. ವಿಲ್ ರೈಟ್ ನಾವು ಟ್ರೀಟ್ಮೆಂಟ್ ಅಲ್ಲಿ ಬರುತ್ತೆ ಸರ್. ಮೆಡಿಸಿನ್ಸ್ ಟ್ರೀಟ್ಮೆಂಟ್ ನೋ ಸರ್, ಯು ವಿಲ್ ಅಡ್ವೈಸ್ ಸರ್ ಇದು ಕೊಡಿ ಅಂತ. ಇದು ಇಲ್ಲ ಅಂದರೆ ಅಷ್ಟೇ ನಾನು ಮೊನ್ನೆ ಎಡಿಟಿವ್ ಮೀಟಿಂಗಲ್ಲಿ ಹೇಳಿದ್ದೆ. ನೀವೇನಂತ ಹೇಳಿದ್ರೆ ಒಂದು ಪ್ಲಸ್ ಎಲ್ಲ ಮೆಡಿಸಿನ್ಸ್ ಇದೆ ಕೆಲವಷ್ಟು ಸ್ಟೋರ್. ನಾನು ಯಾಕೆ ಸ್ಟೋರಿಗೆ ಬರ್ತೀನಿ? ನಾನು ಬರೋದು ಪೇಷಂಟ್ ಹತ್ರ ಲಿಸ್ಟ್. ನೀವು ಸ್ಟೋರಲ್ಲಿ ಏನು ಇಟ್ಕೊಂಡ್ರೂ ಉಪಯೋಗ ಇಲ್ಲ. ಅಲ್ಲಿ ಜನಕ್ಕೆ ಸೇರಿದ್ರೇ ಅದು ಉಪಯೋಗ. ನೀವು ಸ್ಟೋರಲ್ಲಿ 1000 ಕೋಟಿದು ಮೆಟೀರಿಯಲ್ ಇಟ್ಕೊಂಡ್ರು, ಟ್ಯಾಬ್ಲೆಟ್ಸ್ ಇಟ್ಕೊಂಡ್ರು, ಅದು ಜನಕ್ಕೆ ಸೇರಿದ್ರೂ ಉಪಯೋಗ ಬರುತ್ತೆ. ನೀವು ಸ್ಟೋರಲ್ಲಿ ಸರ್ ಅಷ್ಟು ಹಾಕಿರಿ, ಏನು ಉಪಯೋಗ? ಡೈರೆಕ್ಟ್ ಟ್ರೀಟ್ಮೆಂಟ್ ಅವೈಲೇಬಲ್ ಲಿಸ್ಟ್ ಇದೆ. ಪೇಷಂಟ್ಸ್ಗೆ ಇದು ಮುಡ್ತಿದ್ದೇನೆ ಇಲ್ಲ ಅಂತೇಳಿ ನೋಡ್ಕೊಳ್ಳೋದು ನಾನು ನೋಡ್ಕೊಬೇಕು, ನೀವು ನೋಡ್ಕೋಬೇಕಲ್ಲ. ಓಕೆ, ನಾವು ನಿಮ್ಮ ಮೇಲೆ ಜವಾಬ್ದಾರಿ ಬಿಟ್ಟಿರ್ತೀವಿ, ನೀವೇ ನೋಡ್ಕೊಂಡು ಹೋಗ್ಬೇಕಲ್ಲ. ಈಗ ಅವ್ರೇನಂತ ನನಗೆ ಸಂಬಂಧನೇ ಇಲ್ಲ ಅಂತ ಅವರೇ ಸಂಬಂಧ ಇಲ್ಲ ಅಂತ ಅಲ್ಲ ಸರ್. ನಾನು ಪ್ರಿಸ್ಕ್ರಿಪ್ಷನ್ ಅಂತ ಬರೀತೀನಿ ಸರ್, ಯಾರೇನು ತಂದ್ಕೊಟ್ರು ನಾನು ಹಾಕ್ತೀನಿ ಅಂತ ಡಾಕ್ಟ್ರ್ ಅವ್ರು ಹೇಳ್ತೀನಿ. ಓಕೆ, ಬಟ್ ಇದು ಕ್ಯಾರ್ ರೆಸ್ಪಾನ್ಸ್. ಸಿ ಎಸ್ ಆರ್ ಮಾಡ್ತಾನೆ ಅಂತೇಳಿ ಪೊಲೀಸ್ ಬಂದರೆ ಏನು ತೊಂದರೆ? ಏನು ಮಾಡೋಕ್ಕಾಗಲ್ಲ.